10 ಲಕ್ಷದಿಂದ 100 ಲಕ್ಷದವರೆಗೆ ಸರ್ಕಾರದ ಈ ಯೋಜನೆಯಡಿಯಲ್ಲಿ ಸಾಲವನ್ನು ಪಡೆಯಬಹುದು. ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಈ ಯೋಜನೆಯಡಿಯಲ್ಲಿ ನೀವು ಸಾಲವನ್ನು ಪಡೆಯಬಹುದು. ಇದು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ನ ವೆಬ್ಸೈಟ್ ಆಗಿರುತ್ತದೆ. ಇಲ್ಲಿ 2,96,692 ಜನರು ಈ ಯೋಜನೆಯಲ್ಲಿ ಅಪ್ಲೈಯನ್ನು ಮಾಡಿರುತ್ತಾರೆ. ಅದರಲ್ಲಿ 2,72,738 ಜನರಿಗೆ ಲೋನ್ ಸ್ಯಾಂಕ್ಷನ್ ಕೂಡ ಆಗಿರುತ್ತದೆ ಹಾಗೂ 62,230 ಕೋಟಿ ರೂಪಾಯಿ ಹಣವನ್ನು ಸರ್ಕಾರ ಸ್ಯಾಂಕ್ಷನ್ ಕೂಡ ಮಾಡಿರುತ್ತದೆ. ಹಾಗಾದರೆ ಯೋಜನೆಯ ಸದುಪಯೋಗ ಪಡೆಯಲು ಇರಬೇಕಾದ ಅರ್ಹತೆಗಳು ಏನೇನು? 18 ವರ್ಷ ಮೇಲ್ಪಟ್ಟ SC, ST ಮತ್ತು ಎಲ್ಲ ಕೆಟಗರಿಯ ಮಹಿಳಾ ಉದ್ಯಮಿಗಳು ಸಾಲವನ್ನು ಪಡೆಯಬಹುದು. ಇನ್ನು ಪುರುಷರು SC, ST ಕೆಟಗರಿಯವರಾಗಿದ್ದರೆ ಈ ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡೆಯಬಹುದು. ಸಾಲವನ್ನು ಗ್ರೀನ್ಫೀಲ್ಡ್ ಪ್ರಾಜೆಕ್ಟಿಗೆ ಕೊಡಲಾಗುತ್ತದೆ. ಅಂದರೆ ಹೊಸ ಪ್ರಾಜೆಕ್ಟ್ ಅಥವಾ ಹೊಸ ಬಿಸ್ನೆಸ್ನ ಸ್ಥಾಪನೆಗೆ ಸಾಲವನ್ನು ಪಡೆಯಬಹುದು. ಈಗಾಗಲೇ ರನ್ನಿಂಗ್ನಲ್ಲಿ ಇರುವಂತಹ ಹಳೆಯ ಬಿಸ್ನೆಸ್ಗೆ ಸಾಲವನ್ನು ಪಡೆಯಲಾಗುವುದಿಲ್ಲ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ ಇಂಡಿವಿಜುವಲ್ ಅಥವಾ ಕಂಪನಿಯ ಮೂಲಕ ಕೂಡ ಸಾಲವನ್ನು ಪಡೆಯಬಹುದು. ಇಂಡಿವಿಜುವಲ್, SC, ST ಮತ್ತು ಮಹಿಳಾ ಉದ್ಯಮಿಗಳು ಸಾಲವನ್ನು ಪಡೆಯಬಹುದು. ಇನ್ನು ಕಂಪನಿಯ ಮೂಲಕ ಈ ಯೋಜನೆಯ ಬೆನಿಫಿಟ್ ಪಡೆಯಬೇಕಾದರೆ 51% ಶೇರ್ಸ್ SC, ST ಅಥವಾ ಮಹಿಳೆಯರ ಹೆಸರಿನಲ್ಲಿ ಇರಬೇಕು. ಅರ್ಜಿದಾರರು ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯಿಂದ ಸಾಲವನ್ನು ಪಡೆದಿದ್ದರೆ ಅದು ಮರುಪಾವತಿಯಾಗಿರಬೇಕು. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಸರ್ವಿಸ್ ಪ್ರೊವೈಡರ್, ಟ್ರೇಡಿಂಗ್ ಫರ್ಮ್, ಎಗ್ರಿ ಅಲೈಡ್ ಆಕ್ಟಿವಿಟೀಸ್ ಅಂದರೆ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಸಾಲವನ್ನು ಕೊಡಲಾಗುತ್ತದೆ. ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯ ಅಡಿಯಲ್ಲಿ 10 ಲಕ್ಷದಿಂದ 1 ಕೋಟಿಯವರೆಗೆ ಸಾಲವನ್ನು ಪಡೆಯಬಹುದು. ಇಲ್ಲಿ ಮ್ಯಾಕ್ಸಿಮಮ್ 85% ಪ್ರಾಜೆಕ್ಟ್ನ ಕಾಸ್ಟನ್ನು ಯೋಜನೆಯ ಅಡಿಯಲ್ಲಿ ಬ್ಯಾಂಕ್ ಸ್ಯಾಂಕ್ಷನ್ ಮಾಡುತ್ತದೆ. ಇನ್ನುಳಿದ 15% ಹಣವನ್ನು ನೀವು ನಿಮ್ಮ ಕೈಯಿಂದ ಹಾಕಬೇಕು. ಪ್ರಾಜೆಕ್ಟ್ನ ಸ್ಥಾಪನೆಗೆ 15% ಬಂಡವಾಳ ಹಾಕಲು ಸಾಧ್ಯವಾಗದೆ ಹೋದರೆ ನೀವು ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯೋಜನೆಯನ್ನು ಇಲ್ಲಿ ಜೋಡಣೆ ಮಾಡಬಹುದು ಮತ್ತು ಮಾರ್ಜಿನ್ ಮನಿಯನ್ನು ಪೂರೈಸಿಕೊಳ್ಳಬಹುದು. ಆದರೂ ಕೂಡ ಪ್ರಾಜೆಕ್ಟ್ನ 10% ಹಣವನ್ನು ನೀವು ನಿಮ್ಮ ಜೇಬಿನಿಂದ ಹಾಕಬೇಕು ಎಂಬ ರೂಲ್ ಅನ್ವಯವಾಗುತ್ತದೆ. ಇನ್ನು ಯೋಜನೆಯ ಮೂಲಕ ಸಾಲ ಪಡೆಯುವುದಾದರೆ ಸೆಕ್ಯುರಿಟಿ ಇಡಬೇಕಾ? ಇಲ್ಲಿ ಕೊಲ್ಯಾಟ್ರಲ್ ಬೇಕಾಗುತ್ತದೆ. ಆದರೆ ಸರ್ಕಾರ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಗೆ ಸ್ಪೆಸಿಫಿಕ್ ಆಗಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಜಾರಿಗೆ ತಂದಿದೆ. ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಫಾರ್ ಸ್ಟ್ಯಾಂಡ್ ಅಪ್ ಇಂಡಿಯಾ. ಇಲ್ಲಿ ನೀವು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮ್ಗೆ ಮರ್ಜ್ ಮಾಡುವುದರ ಮೂಲಕ ಯಾವುದೇ ಸೆಕ್ಯುರಿಟಿ ಇಲ್ಲದೆ ಸುಲಭವಾಗಿ ಸಾಲ ಪಡೆಯಬಹುದು. ಸಾಲ ಮರುಪಾವತಿಯ ಅವಧಿ. ಇಲ್ಲಿ ಮ್ಯಾಕ್ಸಿಮಮ್ 7 ವರ್ಷಗಳ ಒಳಗೆ ನೀವು ಸಾಲವನ್ನು ಮರುಪಾವತಿ ಮಾಡಬೇಕು. ಅದೇ ರೀತಿ 18 ತಿಂಗಳ ಮೊರಟೋರಿಯಂ ಪೀರಿಯಡ್ ಅಂದರೆ 18 ತಿಂಗಳವರೆಗೆ ನೀವು ಸಾಲ ಮರುಪಾವತಿ ಮಾಡಬೇಕಾಗಿಲ್ಲ. 18 ತಿಂಗಳ ನಂತರ ಸಾಲ ಮರುಪಾವತಿ ಮಾಡಲು ಶುರು ಮಾಡಬೇಕಾಗುತ್ತದೆ. ನೀವು ಸಾಲವನ್ನು ಪಡೆದು ಬಿಸ್ನೆಸ್ಸನ್ನು ಶುರು ಮಾಡುತ್ತೀರಾ. ಆದರೆ ವ್ಯಾಪಾರ ಶುರು ಮಾಡಿದ ದಿನದಿಂದಲೇ ಲಾಭವಾಗದೆ ಹೋಗಬಹುದು. ವ್ಯಾಪಾರ ಲಾಭದಾಯಕವಾಗಲು ಸಮಯ ಹಿಡಿಯಬಹುದು. ಅಂತಹ ಸಂದರ್ಭದಲ್ಲಿ ಮೊರಟೋರಿಯಂ ಪೀರಿಯಡ್ ತುಂಬ ಹೆಲ್ಪ್ಫುಲ್ ಆಗಿರುತ್ತದೆ. 18 ತಿಂಗಳವರೆಗೆ ಸಾಲ ಮರುಪಾವತಿಯ ಹೊರೆ ಇಲ್ಲದೆ ಬಿಸ್ನೆಸ್ಸನ್ನು ಸೆಟಪ್ ಮಾಡಿ ಪ್ರಾಫಿಟೇಬಲ್ ಮಾಡಿಕೊಳ್ಳಬಹುದು. 18 ತಿಂಗಳ ನಂತರ ಸಾಲ ಮರುಪಾವತಿ ಮಾಡಬೇಕು. ಇನ್ನು ಸ್ಟ್ಯಾಂಡ್ ಅಪ್ ಇಂಡಿಯಾ ಸ್ಕೀಮನ್ನು ಬ್ಯಾಂಕ್ನ ಮೂಲಕ ಅಪ್ಲೈಯನ್ನು ಮಾಡಬಹುದು. ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಅಥವಾ ಸ್ಟ್ಯಾಂಡ್ ಅಪ್ ಮಿತ್ರ.in ಪೋರ್ಟಲ್ನಲ್ಲಿ ಕೂಡ ಅಪ್ಲೈಯನ್ನು ಮಾಡಬಹುದಾಗಿರುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಧನ್ಯವಾದಗಳು.